Hi guys, welcome to my YouTube channel ಸಿಯರ್ಗೌಡ ವೈಬ್ಸ್. ಎಲ್ಲರೂ ಆರಾಮದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಹೇಳಿ ನಾನು ಕೂಡ ಆರಾಮಿದ್ದೀನಿ. ನಾನಿವತ್ತು ಸಂಡೇ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆ ದೇವ್ರ ಪೂಜೆ ಕೂಡ, ಅದಕ್ಕೋಸ್ಕರ ದೇವ್ರನ್ನ ತೋರಿಸ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಕೂಡ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಚಹಾ ಕುಡಿಯೋಣ ಅಂತ ಹೇಳ್ಬಿಟ್ಟು ಚಹಾ ಮಾಡ್ಕೊಂಡು ಕುಡಿತಾ ಇದ್ದೀವಿ, ನಾನು ಮತ್ತು ಹಸ್ಬೆಂಡ್. ಮತ್ತು ಚಹಾ ಎಲ್ಲ ಮುಗಿಸ್ಕೊಂಡು ಇವತ್ತು ಸಂಡೇ ಆಗಿದ್ದರಿಂದ ಚಿಕನ್ ತೊಗೊಂಡು ಬಂದಿದ್ರು. ಆ್ಯಕ್ಚುಲಿ ನಾವು ಭಾನುವಾರ ಬೆಳಗ್ಗೆನೇ ತೊಗೊಂಬಂದುಬಿಡ್ತಾರೆ. ಆದರೆ ಇವತ್ತು ಅವ್ರಿಗೆ ಒಂದು ಸ್ವಲ್ಪ ಅಂಗಡಿಯಲ್ಲಿ ಕೆಲಸ ಇತ್ತು ಅಂತ ಹೇಳಿ ಲೇಟಾಗಿ ಸಂಜೆ ತೊಗೊಂಡು ಬಂದರು. ನಾನು ಕೂಡ ಇವಾಗ ಸಂಜೆ ತೊಗೊಂಡು ಬಂದಿರೋದ್ರಿಂದ ಮಾಡಿಬಿಟ್ಟು ಬೇಕ್ರಿಗೆ ಹೋಗಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಇದ್ದೆ. ಅದಕ್ಕೆ ಯಜಮಾನರು ಪರವಾಗಿಲ್ಲ ಅಡುಗೆ ಮಾಡಿಟ್ಬಿಟ್ಟೆ ಹೋಗು ನಿಧಾನಕ್ಕೆ ಅಂತ ಅಂದರು. ಅದಕ್ಕೋಸ್ಕರ ನಾನು ಕೂಡ ಅಡುಗೆ ಮಾಡೋಣ ಅಂತ ಚಿಕನ್ ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಯಾವ ಥರ ನಾಟಿ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೋತೀನಿ. ಬನ್ನಿ ಚಿಕನ್ ಸಾಂಬಾರು ಮತ್ತು ಗೊಜ್ಜು ಮಾಡೋಣ. ಈ ಮಾನ್ಸೂನಲ್ಲಿ ಈವ್ನಿಂಗಲ್ಲಿ ಬಿಸಿ ಬಿಸಿ ಚಿಕನ್ ಸಾಂಬಾರು ಮುದ್ದೆ ಊಟ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ನಾನು ಕೂಡ ಇವತ್ತು ನೈಟ್ ಅಡುಗೆಗೆ ಚಿಕನ್ನೇ ಮಾಡ್ತಾಯಿದ್ದೀನಿ. ನೀಟಾಗಿ ಒಂದು 2-3 ಸಲ ಚಿಕನ್ನ ನೀಟಾಗಿ ತೊಳ್ಕೊತಾ ಇದ್ದೀನಿ. ಮತ್ತು ಕಾಳು ಮಾಡ್ಲಿಕ್ಕಂತೇಳಿ ಕಾಳಿಗೆ ಸಪ್ರೇಟಾಗಿ ಮೊಟ್ಟೆದೆಲ್ಲ ತೊಗೊಂಬಂದಿದ್ರು. ನೋಡಿ, ಚಿಕನ್ನು ತೊಳೆದಾಗ ಎಷ್ಟು ವೈಟ್ ಕಾಣಿಸುತ್ತೆ. ಅದೇ ತೊಳೆದಲ್ಲೇ ಇದ್ದಾಗ ಅದರಲ್ಲಿ ಬ್ಲಡ್ ಎಲ್ಲ ಇದ್ದಿದ್ದರಿಂದ ಅದು ಎಷ್ಟು ಕಲರ್ಫುಲ್ಲಾಗಿ ರೆಡ್ಡಾಗಿ ಕಾಣಿಸ್ತಾ ಇತ್ತು. ಇದು ಏನು ನೆನಪಾಯ್ತು ಅಂದರೆ ನನಗೆ ಮನುಷ್ಯಂಗೂ ಹಂಗೇ ತುಂಬ ವೈಟು ಬೆಳ್ಳಗೆ ಕಾಣಿಸ್ತಿದ್ದಾನೆ ಅಂದರೆ, ಅಯ್ಯೋ ಇವನ ಮೈಯಲ್ಲಿ ರಕ್ತನೇ ಇಲ್ಲ ಅದಕ್ಕೆ ಬೆಳ್ಳಗೆ ಕಾಣಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳೋರು. ಹಂಗೇ ಅಲ್ಲ, ಈ ಚಿಕನ್ ನೋಡ್ದಂಗೆ ನನಗೆ ಅನ್ನಿಸ್ತು. ನೋಡಿ, ಮನುಷ್ಯನೂ ಹಂಗೇ ಪ್ರಾಣಿನೂ ಹಂಗೇ ಅದು ತೊಳೆದಾಗ ಎಷ್ಟು ಯಾವ ಥರ ವೈಟ್ ಕಾಣಿಸ್ತಾ ಇದೆ. ಮುಂಚೆ ಅದರಲ್ಲಿ ಬ್ಲಡ್ ಇದ್ದಾಗ ಯಾವ ಥರ ಕೆಂಪಾಗಿ ಕಾಣಿಸ್ತಾ ಇತ್ತು. ಹಾಗೆ ಮತ್ತು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದೇ ಸಲ ಕಟ್ ಮಾಡ್ಕೊಳ್ಳೋದೆಲ್ಲ ಮುಗೀತು ಅಂದರೆ ಆರಾಮಾಗಿ ಅಡುಗೆ ಮಾಡ್ಬೋದು. ಶೆಲ್ಫ್ ಮೇಲೆಲ್ಲ ಫ್ರೀಯಾಗಿ ಜಾಗ ಸಿಕ್ಕತ್ತೆ. ಅದಕ್ಕೋಸ್ಕರನೇ ಫಸ್ಟೇ ಎಲ್ಲ ಕಟಿಂಗ್ ಎಲ್ಲ ಮಾಡಿಕೊಂಡು ಇಟ್ಕೊಬಿಡ್ತೀನಿ ನಾನು. ಆಮೇಲೆ ಸ್ಟವ್ ಹಚ್ಚಿದ್ರೆ ಒಂದು ಕಡೆಯಿಂದ ಅಡುಗೆ ಕೆಲಸ ಬೇಗ ಮುಗಿಸ್ಕೊಬಿಡ್ಬೋದು. ಮತ್ತು ಮಧ್ಯೆ ಮಧ್ಯೆ ಹೆಚ್ಕೊಳ್ಳೋದು ಅದೆಲ್ಲ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಫಸ್ಟೇ ರೆಡಿ ಮಾಡ್ಕೊಬಿಡ್ತೀನಿ ನಾನು. ಎಲ್ಲ ಚಿಕನ್ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಹೆಚ್ಕೊಂಡು, ಆಗ ಕಡಲೆಬೇಳೆ ಸ್ವಲ್ಪ ಗೊಜ್ಜು ಮಾಡ್ಲಿಕ್ಕೆ ನೆನೆಯಕ್ಕೆ ಇಟ್ಟಿದ್ದೀನಿ. ಅದನ್ನು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಇಷ್ಟನ್ನು ಕೂಡ ಹೆಚ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು, ಶುಂಠಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು. ಮಧ್ಯದಲ್ಲಿ ನನ್ನ ಮಗಳು ಬೇರೆ ಮಾತಾಡಿಸ್ತಾ ಇದ್ಲು ನನಗೆ. ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ಬೇಕಂತ ತೊಗೊಂಡೆ. ಅವಳಿಲ್ಲ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಅವಳೇ ಹಾಕ್ತಾಯಿದ್ದಾಳೆ. ಅವಳು ಕೂಡ ಅಡುಗೆ ಕೆಲಸ ಏನಾದರೂ ಮಾಡ್ತಾಯಿದ್ರೆ ಅವಳಿಗೆ ಇಂಟ್ರೆಸ್ಟ್ ಇದ್ದರೆ ಸ್ವಲ್ಪ ಬಂದುಬಿಟ್ಟು ನನಗೆ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ತಲೆ ತಿಂತಾ ಇರ್ತಾಳೆ. ಕೆಲವೊಂದು ಸಲ ಅವಳಿಗೆ ರಜಾ ಇದ್ದರೆ ಇವತ್ತಿನ ಜೀರಿಗೆ ಅರಿಯೋದು ಅಂತಾರಲ್ಲ, ಹಂಗೆ ಮಾಡ್ತಾಳೆ ಅವಳು. ಹೆವಿ ತರಲೆ ನನ್ನ ಮಗಳು. ಎಲ್ಲ ನೀಟಾಗಿ ಮಿಕ್ಸಿ ಮಾಡಿಕೊಂಡು ಕುಕ್ಕರ್ ಇಟ್ಟು ಸ್ಟವ್ ಹಚ್ಚಿದ್ದೀನಿ. ಇದಕ್ಕಾದಮೇಲೆ ಇದಕ್ಕೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಬಿಸಿ ಆದಮೇಲೆ ರುಬ್ಕೊಂಡಿರೋ ಅಂಥ ಮಸಾಲನ ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಕಾಳು ಗೊಜ್ಜು ಮಾಡಲಿಕ್ಕೆ. ನಾನು ಅದಕ್ಕೂ ಕೂಡ ಇದನ್ನೇ ಮಸಾಲ ಹಾಕ್ತೀನಿ. ನೋಡಿ, ನೀಟಾಗಿ ಅದು ಬೇಯಬೇಕು, ಹಸಿ ವಾಸನೆ ಹೋಗೋ ಥರ. ಮೇಲ್ಗಡೆ ಅದು ಬೆಂದು ಎಣ್ಣೆ ಬಿಟ್ಕೋಬೇಕದು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದು. ನೀಟಾಗಿ ಅದನ್ನು ಬೇಯಲಿಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಬಿಡ್ತಾಯಿದ್ದೀನಿ. ಮತ್ತು ಮಿಕ್ಸಿಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ
ಕಡಲೆ ಮತ್ತು ಚಕ್ಕೆನ ಹಾಕಿ ರುಬ್ಕೋತೀನಿ. ಅದಕ್ಕೋಸ್ಕರ ತೆಂಗಿನಕಾಯಿನ ಹೊಡಿತಾ ಇದ್ದೀನಿ. ಅದು ನಾನು ಯಾವಾಗೂ ತೆಂಗಿನಕಾಯಿ ಜೋರಾಗಿ ಹೊಡೆದ ತಕ್ಷಣ ಎಳ್ನೀರೆಲ್ಲ ಚೆಲ್ಲೋಗ್ಬಿಡ್ತಿತ್ತು. ಅದಕ್ಕೆ ಇವತ್ತು ನನ್ನ ಮಗಳು ನಾನು ಎಳ್ನೀರು ಕುಡಿಬೇಕು, ನಿಧಾನಕ್ಕೆ ಎಳ್ನೀರೆಲ್ಲ ಲೋಟಕ್ಕೆ ಹಾಕು, ನೀನು ಚೆಲ್ಲಬೇಡ ಅಂತ ಇದ್ಲು. ಅದಕ್ಕೆ ನಾನು ನಿಧಾನಕ್ಕೆ ಹೊಡಿತಾ ಇದ್ದೀನಿ. ಅದು ಬರ್ತಾನೆ ಇಲ್ಲ, ತೆಂಗಿನಕಾಯಿ ತುಂಬಾ ಗಟ್ಟಿ ಇತ್ತು ಅದು. ಕೊನೆಗೂ ಅದು ಎಳ್ನೀರೆಲ್ಲ ಲೋಟಕ್ಕೆ ಹಾಕ್ತೆ. ಒಂದೇ ಸಲ ಜೋರಾಗಿ ಹೊಡೆದ್ಬಿಡ್ತೀನಿ, ಎಲ್ಲ ಚೆಲ್ಲೋಗ್ಬಿಡೋದು. ಇವತ್ತು ನನ್ನ ಮಗಳು ಕುಡಿಬೇಕು ನಾನು ಎಳ್ನೀರು ಅಂತಿಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ಕೊಡ್ತಾ ಇದ್ದೀನಿ. ನಾನೊಂದು ಸ್ವಲ್ಪ ಕುಡಿದೆ, ನನ್ನ ಮಗಳು ನನಗೆ ಅಂತ ಕಿರ್ಚಾಡ್ಬಿಟ್ಲು. ಮತ್ತು ಅವಳಿಗೆ ಕೊಟ್ಬಿಟ್ಟು ತೆಂಗಿನಕಾಯಿನ ತುರ್ಕೋಬೇಕು. ನನ್ನ ಮಗಳಿಗೆ ತೆಂಗಿನಕಾಯಿ ತುರಿ ಅಂತ ಕೊಟ್ಟೆ. ಅವಳು ಸ್ವಲ್ಪ ತುರಿದ್ಬಿಟ್ಟು ನನಗೆ ಆಗಲ್ಲ ಇದರಲ್ಲಿ ಅಂತ ಹೇಳ್ತಾ ಇದ್ಲು. ಇದನ್ನು ವಿಡಿಯೋನ ನನ್ನ ಮಗಳೇ ಮಾಡಿದ್ದಾಳೆ ಸ್ವಲ್ಪ. ಇದು ಭಾನುವಾರದ್ದು. ಸ್ವಲ್ಪ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ಜಾಸ್ತಿ. ಅಂದರೆ ನಾನು ಬಿಗಿನರ್ ಆಗಿರೋದ್ರಿಂದ ಸ್ವಲ್ಪ ಎಡಿಟಿಂಗು ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಅದಕ್ಕೆ ಲೇಟ್ ಆಯಿತು ಇದನ್ನು ಅಪ್ಲೋಡ್ ಮಾಡೋದು. ಇದು ಭಾನುವಾರದ್ದು. ಇನ್ನೊಂದು ಕಡೆನೂ ಕೂಡ ಕುಕ್ಕರ್ ಇಟ್ಟಿದ್ದೀನಿ, ಅದರಲ್ಲಿ ಕಾಳು ಮಾಡಿಬಿಡೋಣ ಅಂತೇಳ್ಬಿಟ್ಟು. ಅದಕ್ಕೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಆ ಕಡೆ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಮತ್ತು ಈ ಕಡೆ ಮಸಾಲ ಬೆಂದಿತ್ತು, ಅದಕ್ಕೆ ಚಿಕನ್ ಹಾಕ್ಬಿಡೋಣ ಈ ಕಡೆಗೆ ಅಂತೇಳ್ಬಿಟ್ಟು ತೊಳ್ಕೊಂಡಿರೋ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ನೆಲ್ಲ ಹಾಕಿ ಮಸಾಲದಲ್ಲಿ ಬೇಯಿಸಬೇಕು. ನೀಟಾಗಿ ಬೇಯಿಸಿದರೆ ಚಿಕನ್ನು ಮಸಾಲ ಹಿಡ್ದಿರುತ್ತೆ, ತಿನ್ನೋಕ್ಕೂ ಟೇಸ್ಟಿ ಅನಿಸುತ್ತೆ. ಅದಕ್ಕೇ ನಾವು ಮಸಾಲದಲ್ಲಿ ಚಿಕನ್ನ ಫಸ್ಟ್ ಬೇಯಿಸ್ಕೊಂಬಿಡ್ತೀವಿ. ನನ್ನ ಮಗಳು ನೋಡಿ ಅಲ್ಲಿ ಲೆಗ್ ಪೀಸ್ ಇದೆ, ಅದಕ್ಕೆ ಝೂಮ್ ಮಾಡ್ತಾ ಇದ್ದಾಳೆ. ಅವಳು ಹೇಳ್ತಿದ್ದಾಳೆ, ಅಮ್ಮ ಈ ಲೆಗ್ ಪೀಸ್ ನೋಡಿದ ತಕ್ಷಣ ನನಗೆ ಕಬಾಬ್ ನೆನಪಾಯಿತು ಅಂತ ಹೇಳ್ಬಿಟ್ಟು ಕಬಾಬ್ ಮಾಡಿಕೊಡ್ಬೇಕಿತ್ತು ಅಮ್ಮ ಅಂತ ಇದ್ಲು. ನಾನು ಅದಕ್ಕೆ ಇನ್ನೊಂದು ಸಲ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ನನ್ನ ಮಗಳು ಕಬಾಬು ಲೆಗ್ ಪೀಸ್ ಅಂದರೆ ತುಂಬಾ ಇಷ್ಟಪಡ್ತಾಳೆ ಅವಳು. ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ ಅದನ್ನು. ಈ ಕಡೆ ಎಣ್ಣೆ ಕಾದಿತ್ತು, ಅದಕ್ಕೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಬಿಟ್ಟು ಅದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ಮಸಾಲ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಈ ಕಡೆ ಸಾಂಬಾರಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ ಚಿಕನ್ಗೆ ಉಪ್ಪು ಹಾಕಿ ಬೇಯಿಸ್ಬೇಕು ಅದನ್ನು, ಅಂದರೆ ಉಪ್ಪು ನೀಟಾಗಿ ಇಟ್ಕೊಳ್ಳುತ್ತೆ ಅದಕ್ಕೆ ಚಿಕನ್ಗೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬೇಕು ಅದಕ್ಕೆ. ನೋಡಿ ಈ ಕಡೆ ಮಸಾಲಾನ ಹಾಕ್ತಾಯಿದ್ದೀನಿ. ಎರಡೂ ಕಡೆನೂ ಅಡುಗೆ ಮಾಡ್ತಾಯಿದ್ದೀನಿ, ಬೇಗ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಈ ಕಡೆ ಉಪ್ಪು ಹಾಕಿದ್ನಲ್ವ, ಎಲ್ಲ ಚಿಕನ್ ನೀರು ಬಿಟ್ಕೊಂಡ್ಬಿಟ್ಟಿತ್ತದು, ಬೆಂದಿತ್ತು ಉಪ್ಪಲ್ಲಿ ಸ್ವಲ್ಪ.
ಈ ಕಡೆನೂ ಕೂಡ ಮಸಾಲ ಬೆಂದಿತ್ತು ಗೊಜ್ಜಿಗೆ, ಅದಕ್ಕೂ ಕೂಡ ಇದೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ಅದು ಕಾಳು ಮಾಡಲಿಕ್ಕೆ ಅಂತೇಳ್ಬಿಟ್ಟು ಚಿಕನಲ್ಲಿ ಎಕ್ಸ್ಟ್ರಾ ಪೀಸಸ್ಗಳಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದರೊಳಗಡೆ ಮೊಟ್ಟೆ ಎಲ್ಲ ಇತ್ತು, ಅದನ್ನು ಇವಾಗೇ ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಅದು ಮೊಟ್ಟೆ ಹೊಡ್ಕೊಂಡ್ಬಿಡುತ್ತೆ. ಸ್ವಲ್ಪ ಹೊತ್ತು ಅದು ಇದು ನೀಟಾಗಿ ಬೆಂದ ಮೇಲೆ ಅದನ್ನು ಹಾಕೋಣ ಅಂತೇಳ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡಿದ್ದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ನಾನು ನೀಟಾಗಿ ಬೇಯಿಸ್ಕೊತೀನಿ ಇದನ್ನು. ಇದು ಸ್ವಲ್ಪ ಬೆಂದ ಮೇಲೆ ನಾನು ಕಡಲೆಬೇಳೆನ ಇದಕ್ಕೆ ಹಾಕ್ತೀನಿ. ಈ ಕಡೆ ಚಿಕನ್ನು ಉಪ್ಪಾಕಿ ಬೆಂದಿದೆ ಇದು. ಇದಕ್ಕೆ ಇವಾಗ ಖಾರದ ಪುಡಿ ಮಸಾಲ ಎಲ್ಲ ಹಾಕಬೇಕು. ಈಗ ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಕೆಲವರು ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ತಾರೆ, ನಾನು ನೀರಲ್ಲೆಲ್ಲ ಕಲಿಸ್ಬಿಟ್ಟು ಹಾಕಲ್ಲ. ಏಕೆಂದರೆ ಈ ಒಗ್ಗರಣೆಗೆ ಹಾಕ್ಬಿಟ್ಟೆ ಅಂದರೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತಲ್ಲ, ಅದು ಕಲರ್ ಬರಲಿಕ್ಕೆ ಸಹಾಯ ಆಗುತ್ತೆ. ಎಣ್ಣೆಗೆ ಖಾರದ ಪುಡಿ ಹಾಕೋದ್ರಿಂದ ಆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇದು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಈ ಧನಿಯಾ ಪುಡಿನ ನಾವು ಮನೆಯಲ್ಲೇ ರೆಡಿ ಮಾಡಿರ್ತೀವಿ. ಎಲ್ಲ ಥರದ ಬೇಳೆಗಳು, ಚಕ್ಕೆ, ಲವಂಗ, ಅರಿಶಿನ ಎಲ್ಲ ಹಾಕಿ ನೀಟಾಗಿ ಹುರಿದ್ಬಿಟ್ಟು ಇದನ್ನು ನಾವು ರೆಡಿ ಮಾಡಿಸಿರ್ತೀವಿ ಧನಿಯಾ ಪುಡಿನ. ಕೆಲವರು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಮಾಡಿಸ್ಕೊಂಡಿರ್ತಾರೆ, ಆದರೆ ನಾವು ಸಪ್ರೇಟ್ ಮಾಡಿಸ್ತೀವಿ. ಏಕೆಂದರೆ ಕೆಲವೊಂದಕ್ಕೆ ಬರೀ ಖಾರದ ಪುಡಿ ಅಷ್ಟೇ ಬೇಕಾಗಿರುತ್ತೆ, ಅದರಿಂದ ಸಪ್ರೇಟ್ ಮಾಡಿ ಇಟ್ಟಿರ್ತೀವಿ. ಈ ಕಡೆ ಕಾಳಿಗೂ ಕೂಡ ಖಾರದ ಪುಡಿ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ನಾವು ನೀಟಾಗಿ ಬೇಯಿಸ್ಕೊತೀವಿ. ಏಕೆಂದರೆ ಚಿಕನ್ನಿಗೆಲ್ಲ ನೀಟಾಗಿ ಅದು ಖಾರ ಹತ್ತಬೇಕು, ಹಂಗಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಆಮೇಲೆ ಕಲರು ಕೂಡ ಬರುತ್ತೆ ಸ್ಟಾರ್ಟಿಂಗಲ್ಲೇ ಹಾಕೋದ್ರಿಂದ. ನೀರಲ್ಲಿ ಕಲಸಿ ಹಾಕಿದ್ರೆ ಅದು ಅಷ್ಟು ಕಲರ್ ಬರಲ್ಲ. ಆಮೇಲೆ ನಿಮ್ಗೆ ಇನ್ನೂ ಕಲರ್ ಬೇಕು ಅಂತ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಎಣ್ಣೆ, 1-2 ಸ್ಪೂನ್ ಎಣ್ಣೆಗೆ ಖಾರದ ಪುಡಿನ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಅದನ್ನು ಸಾಂಬಾರಿಗೆ ಹಾಕೋದ್ರಿಂದ ಕೂಡ ಕಲರಾಗಿ ಕಾಣಿಸುತ್ತೆ ಸಾಂಬಾರು. ಅದನ್ನು ಫೈನಲ್ ಲಾಸ್ಟ್ ಸಾಂಬಾರೆಲ್ಲ ರೆಡಿ ಆದಮೇಲೆ ನೀವು ಆ ಥರ ಮಾಡ್ಕೋಬೋದು. ನಾನು ಸಪ್ರೇಟ್ ಮಾಡಲ್ಲ, ನಾನು ಅಡುಗೆ ಮಾಡಬೇಕಾದ್ರೇ ಸ್ಟಾರ್ಟಿಂಗೇ ಇದಕ್ಕೆ ಹಾಕ್ಬಿಡ್ತೀನಿ. ಅದು ನೀಟಾಗಿ ಚಿಕನ್ಗೂ ಕೂಡ ಖಾರ ಹತ್ತಿರುತ್ತೆ ಮತ್ತು ಕಲರ್ ಕೂಡ ಬರುತ್ತೆ. ಇವಾಗ ಅದನ್ನೆಲ್ಲ ಹಾಕಿ ನೀಟಾಗಿ ಒಂದು 5-10 ನಿಮಿಷ ಬೇಯಿಸ್ಕೊಂಡ್ಮೇಲೆ ನಾನು ಇಲ್ಲಿ ರುಬ್ಬಿರೋ ಅಂಥ ಕಾಯಿ, ಕಡಲೆ ಮತ್ತು ಚಕ್ಕೆನ ತುಂಬ ಸಣ್ಣಗೆ ರುಬ್ಕೊಂಡಿರೋದನ್ನು ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ತುಂಬ ಕಾಯಿ ಕೂಡ ಜಾಸ್ತಿ ಹಾಕಬಾರ್ದು, ಟೇಸ್ಟ್ ಕಡಿಮೆ ಆಗುತ್ತೆ, ಸ್ವಲ್ಪ ಹಾಕಬೇಕು. ಇದನ್ನು ಹಾಕ್ಬಿಟ್ಟು ಅಳತೆಗೆ ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡ್ತೀನಿ ನಾನು. ಅಂದರೆ ಎಷ್ಟು ತಿಕ್ನೆಸ್ ಆಗಿರಬೇಕು ಸಾಂಬಾರು ಅಂತೇಳಿ ನೋಡ್ಕೊಂಡು ಅಷ್ಟು ನೀರು ಹಾಕಿರ್ತೀನಿ ನಾನು ಇದಕ್ಕೆ. ನಮ್ಮ ಕಡೆ ಹಾಸನ ಕಡೆ ಎಲ್ಲ ಇದೇ ಥರ ಮಾಡೋದು ಸಾಂಬಾರು. ಇವಾಗೆಲ್ಲ ಬೇರೆ ಬೇರೆ ಥರ ಎಲ್ಲ ಮಾಡ್ಕೋತಾರೆ ಇವಾಗ. ಆದರೆ ಮುಂಚೆಯಿಂದ ನಮ್ಮಮ್ಮ, ನಮ್ಮ ಅಜ್ಜಿ ಅವ್ರ ಕಾಲದಿಂದನೂ ಅವರು ಇದೇ ಥರ ಸಾಂಬಾರು ಮಾಡೋದು. ನಮ್ಮ ಅತ್ತೆ ಮನೇಲಿ ಕೂಡ ನಮ್ಮ ಅತ್ತೆ ಇದೇ ಥರ ಮಾಡ್ತಾರೆ. ಎಷ್ಟು ಬೇಕು ಸಾಂಬಾರು ಅಷ್ಟು ಅಳತೆಗೆ ನೀರು ಹಾಕ್ತೀನಿ. ನೀರು ಹಾಕಿ ನೋಡಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಅದನ್ನು. ಆ ಕಡೆ ಕಾಳು ಗೊಜ್ಜಿಗೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕೆಲವರು ಕಡಲೆಬೇಳೆ ಹಾಕ್ತಾರೆ, ಕೆಲವರು ಕಡಲೆಕಾಳು ನೆನೆಸ್ಬಿಟ್ಟು ಹಾಕ್ತಾರೆ, ಇನ್ನು ಕೆಲವರು ತಡ್ನಿಕಾಳು, ಹಸಿ ಅವರೆಕಾಳು ಕೂಡ ಇದ್ದರೆ ಹಸಿ ಅವರೆಕಾಳು ಕೂಡ ಹಾಕ್ತಾರೆ, ಇಲ್ಲಾಂದರೆ ಮಂಡಕ್ಕಿನೂ ಕೂಡ ಹಾಕ್ತಾರೆ. ಕೆಲವರು ಮಂಡಕ್ಕಿಯಲ್ಲೂ ಕೂಡ ಮಾಡ್ಕೋತಾರೆ ಕಾಳನ್ನ. ನಾನು ಕಡಲೆಬೇಳೆಯಲ್ಲಿ ಮಾಡಿದ್ದೀನಿ. ಅದನ್ನು ಮಾಡ್ತಾನೆ ಅದು ಅಡುಗೆಗೆ ಅಂತ ಯೂಸ್ ಮಾಡಿದ ಪಾತ್ರೆ ಎಲ್ಲ ಸಿಂಕಲ್ಲಿ ಹಾಗೇ ಇತ್ತು. ಅದಕ್ಕೆ ಅದನ್ನು ಕೂಡ ಅಡುಗೆ ಮಾಡ್ಕೊತಾನೆ ತೊಳಿತಾ ಇದ್ದೆ. ಲಾಸ್ಟಿಗೆ ಒಂದೇ ಸಲ ತೊಳಿತೀವಿ ಅಂದರೆ ಜಾಸ್ತಿ ಆಗಿಬಿಡುತ್ತೆ ಊಟ ಆದಮೇಲೆ ಅಂದ್ಬಿಟ್ಟು ಇವಾಗೇ ತೊಳೆದಿಡ್ತಾಯಿದ್ದೀನಿ. ಅದು ಅಡುಗೆ ಮಾಡ್ತಾನೆ ಈ ಥರ ಪಾತ್ರೆಗಳನ್ನ ತೊಳ್ಕೊಳ್ಳೋದ್ರಿಂದ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಒಮ್ಮೆಲೆ ಎಲ್ಲ ಒಟ್ಟಿಗೆ ಸೇರಿಸಿ ತೊಳೆಯೋಕೆ ಹೋದರೆ
ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಅಡುಗೆ ಮಾಡಬೇಕಾದ್ರೇ ಪಾತ್ರೆ ಎಲ್ಲ ತೊಳೆದಿಟ್ಕೊಬಿಡ್ತೀನಿ. ಈ ಕಡೆ ಸಾಂಬಾರು ಮತ್ತು ಗೊಜ್ಜು ಎರಡು ಕೂಡ ಕುದೀತಾ ಇತ್ತು. ಇದಕ್ಕೆ ಇವಾಗ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ನಾನು ಟೇಸ್ಟ್ ನೋಡ್ತಾ ಇದ್ದೆ. ನನ್ನ ಮಗಳು ಕೂಡ ನಾನು ನೋಡ್ತೀನಿ ಅಂತ ಇದ್ಲು. ಅವಳಿಗೂ ಕೂಡ ಟೇಸ್ಟ್ ಕೊಟ್ಟೆ, ಸರಿಯಾಗಿದೆ ಅಮ್ಮ ಉಪ್ಪು ಖಾರ ಅಂತಂದು. ಆಮೇಲೆ ಕುಕ್ಕರ್ ಮುಚ್ಚಿದೆ, ವಿಸಲ್ ಹಾಕ್ಸೋಣ ಎರಡು ಅಂದ್ಬಿಟ್ಟು. ನಾನು ಯಾಕಷ್ಟು ಜೋರಾಗಿ ಪ್ರೆಸ್ ಮಾಡಿ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ ಅಂದರೆ ನನಗೆ ಭಯ, ಒಂದು ಸಲ ಬ್ಲಾಸ್ಟ್ ಆಗಿಬಿಟ್ಟಿತ್ತು. ಅದರಿಂದ ನೋಡಿ ಅಲ್ಲಿ ತೆಂಗಿನಕಾಯಿ ಹಾಕೋಣ ಗೊಜ್ಜಿಗೆ ಅಂತ ಹೇಳ್ಬಿಟ್ಟು ಹಾಕೋಕ್ಕೆ ಹೋದೆ, ಅದು ಮಿಸ್ ಆಗಿ ಟಚ್ ಆಗಿ ಚೆಲ್ಬಿಟ್ಟೆ. ನನ್ನ ಮಗಳು ಬರೀ ಇಂಥದ್ದೆಯಾ ಅಂತ ಹೇಳ್ಬಿಟ್ಟು ಡೈಲಾಗ್ ಹೊಡಿತಾ ಇದ್ಲು. ನಾನು ಅವಳಿಗೆ ತಮಾಷೆ ಮಾಡಿಕೊಂಡು ನೀನು ನೋಡ್ತಿದ್ದೆಲ್ಲ ಅದಕ್ಕೇ ಹಿಂಗಾಗಿದ್ದು ಅಂತ ಹೇಳ್ತಾಯಿದ್ದೆ. ಆಮೇಲೆ ಎಲ್ಲ ನನ್ನ ಮೇಲೆ ಹೇಳ್ತೀಯ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ಲು. ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಬೆದ್ದಿದ್ದನ್ನೆಲ್ಲ ತೆಗೆದಾಕ್ತಿದ್ದೆ. ತೆಗೆದಾಕಿ ಕಾಳಿಗೆ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಕೆಲವರು ರುಬ್ಬಿಟ್ಟು ಹಾಕ್ತಾರೆ, ಆದರೆ ನಾವೆಲ್ಲ ರುಬ್ಬಿ ಹಾಕಲ್ಲ, ಹಾಗೇ ಕಾಯಿನ ತುರಿದ್ಬಿಟ್ಟು ಹಾಕ್ತೀವಿ. ತುರಿದು ಹಾಕೋದ್ರಿಂದನೇ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೀಟಾಗಿ ಒಂದು ಸಲ ತಿರುಗಿಸ್ಬಿಟ್ಟು ಇವಾಗ ಇದಕ್ಕೂ ಕೂಡ ನಾನು ಕುಕ್ಕರ್ ಮುಚ್ಚಳನ ಹಾಕ್ತೀನಿ. ಒಂದು 3ರಿಂದ 4 ವಿಸಲ್ ಹಾಕಿಸ್ತೀನಿ ನಾನು. ಎರಡು ಕೂಡ ವಿಷಲ್ ಬಂದು ನನ್ನ ಮಗಳು ಅಮ್ಮ ವಿಷಲ್ ಆಗ್ತಾಯಿದೆ ಕುಕ್ಕರು ಅಂತ ಕೂಗ್ತಾ ಇದ್ಲು. ಅವಳು ಅದನ್ನೇ ನೋಡ್ಕೊಂಡು ನಿಂತಿದ್ಲು, ಅವಳು ಕುಕ್ಕರ್ ವಿಷಲ್ ಬರೋದನ್ನೇ. ಕುಕ್ಕರ್ ವಿಷಲ್ ಬಂತು. ನಾನು ಕೂಡ ಬೇಕ್ರಿಗೆ ಹೋಗಿ ಬಂದುಬಿಟ್ಟು ಇವಾಗ ಮುದ್ದೆ ಮಾಡ್ಕೊತಾ ಇದ್ದೀನಿ. ರಾಗಿ ಮುದ್ದೆನ ನಾನು 2 ಮುದ್ದೆ ಅಲ್ಲ, ಅದಕ್ಕೋಸ್ಕರ ನಾನು ಈ ಥರ ಚಿಕ್ಕ ಪಾತ್ರೆಯಲ್ಲೇ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ನಾವು ಊಟ ಮಾಡೋದೇ 11 ಗಂಟೆ ಆಗಿಬಿಡುತ್ತೆ. ನಾನು ಶಾಪಿಗೆ ಹೋಗಿ ಅಲ್ಲಿಂದ ಬಂದು ನಮ್ಮ ಯಜಮಾನ್ರು ಕೂಡ ಬಂದಮೇಲೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ನೋಡಿ ನನ್ನ ಮಗಳು ಎಷ್ಟು ತರಲೆ ಮಾಡ್ತಾಳೆ ಅಂದ್ಬಿಟ್ಟು ಅದಕ್ಕೆ ಹಸಿಟ್ಟು ಹಾಕಿದ್ದೀನಿ, ಅದ್ರ ಮೇಲೆ ರಂಗೋಲಿ ಬಿಡ್ಸಕ್ಕೆ ಹೋಗ್ತಾಳೆ. ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ನೀಟಾಗಿ ಬೇಯಿಸ್ಕೊಂಡು ಇವಾಗ ಮುದ್ದೆನ ಕಟ್ತಾ ಇದ್ದೀನಿ. ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇವಾಗ ಸಾಂಬಾರು ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ಹೇಳ್ಬಿಟ್ಟು. ಕಲರ್ ಕೂಡ ಚೆನ್ನಾಗಿ ಬಂದಿದೆ ಅದು ಸಾಂಬಾರ್ದು, ಫುಲ್ ರೆಡ್ ಆಗಿ. ನನಗೆ ಈ ಥರ ಸಾಂಬಾರು ರೆಡ್ ಆಗಿ ಇದ್ರೇ ಇಷ್ಟ ಆಗುತ್ತೆ. ನನಗೆ ಅದು ವೈಟಾಗೆ ಕಲರ್ ಇಲ್ಲ ಅಂತಂದರೆ ಸಾಂಬಾರು ಏನೋ ನನಗಷ್ಟು ಇಷ್ಟ ಆಗೋದಿಲ್ಲ. ಏನೇ ಟೇಸ್ಟಿಯಾಗಿದ್ರೂ ಕೂಡ ಸಾಂಬಾರು ಕಲರ್ಫುಲ್ ಆಗಿದ್ರೇ ಚೆಂದ. ನಾವು ಆ ಕಡೆ ಚಾಕುನ ಬಿಸಿಗಿಟ್ಟಿದ್ದೆ, ಏಕೆಂದರೆ ನಾವು ಅದು ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಊರಲ್ಲೆಲ್ಲ ನಮ್ಮ ಅಮ್ಮದಿರೆಲ್ಲ ಕುಡ್ಲನ್ನ ಕಾಯಿಸ್ಬಿಟ್ಟು ಹಾಕ್ತಾಯಿದ್ರು. ಆದರೆ ಇಲ್ಲಿ ನಾನು ಕುಡ್ಲನ್ನ ಕಾಯಿಸಿ ಹಾಕ್ತಾಯಿಲ್ಲ, ನಾನು ಚಾಕು ಇತ್ತಲ್ಲ ಚಾಕುನ್ನೇ ಕಾಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ.
ಇದು ಏನಕ್ಕೆ ಹಾಕ್ತಾರೆ ಅಂತಂದರೆ ದೃಷ್ಟಿ ಆಗಿರುತ್ತೆ, ಎಲ್ಲ ನೋಡ್ಬಿಟ್ಟಿರ್ತೀವಿ, ಆಮೇಲೆ ಹೊಟ್ಟೆ ನೋವು ಬರುತ್ತೆ ತಿಂದರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ನಮ್ಮ ಅಮ್ಮರೆಲ್ಲ ಮಾಡ್ತಾಯಿದ್ರು, ಇವಾಗ ನಾನು ಕೂಡ ಮಾಡ್ತಾಯಿದ್ದೀನಿ. ನೋಡಿ ನಮ್ಮದು ಊಟ ರೆಡಿ ಆಗಿದೆ, ತಟ್ಟೆಗೆಲ್ಲ ಹಾಕ್ಕೊಟ್ಟಿದ್ದೀನಿ ಊಟಕ್ಕೆ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ನಮ್ಮ ಯಜಮಾನ್ರಿಗೆ ಕಾಲು ನೋವು ಆಗ್ಬಿಟ್ಟಿತ್ತು ಪಾಪ, ಅವ್ರಿಗೇನೋ ಕಾಲು ಪೇಯ್ನು ಕೂತ್ಕೊಳ್ಳೋಕೆ ಆಗ್ತಾಯಿರಲಿಲ್ಲ. ನಾನು ಚೇರ್ ಮೇಲೆ ಕೂತ್ಕೊಳ್ಳಿ ಅಂತ ಅಂದೆ, ಆದರೆ ಅವರು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಅವರು ಕೂಡ ಕೆಳಗಡೆನೇ ಕೂತ್ಕೊಂಡಿದ್ರು. ಊಟ ಮಾಡ್ತೀನಿ ಬಿಡು ಹಿಂಗೇನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟ ಮುಗಿಸ್ಬಿಟ್ಟು ನಾವು ಕ್ವಾಟ್ಲೆ ಕಿಚನ್ ನೋಡ್ತಾ ಇದ್ವಿ. ನಾನು ಕೂಡ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.